ನಮ್ಮದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಚಿಂತಾಮಣಿ ತಾಲೂಕು ಬಾಲರೆಡ್ಡಿಪಳ್ಳಿ ಅಂತ. ನಾವು ನಮ್ಮ ಮಾವನಿಗೆ ಫಸ್ಟು ಆಸ್ಮಾ ಇತ್ತು, ನೆಗಡಿ, ಕೆಮ್ಮು, ಗಸಗಸೆ. ಅವ್ರಿಗೆ ಓಡಿದ್ರೆ ಓಡೋಕ್ಕಾಗ್ತಿರ್ಲಿಲ್ಲ, ತಿಂದ್ರೆ ಯಾವ ಶೀತದ ಐಟಮ್ ತಿಂದರೂ ತಿನ್ನೋಕ್ಕಾಗ್ತಿರ್ಲಿಲ್ಲ ಅಂತ ತುಂಬ ಡಾಕ್ಟ್ರಿಗೆ ತೋರಿಸಿ ಸಾಕಾಗೋಯ್ತು ಸರ್. ಸಾಕಾದಾಗ ಏನು ಮಾಡಿದ್ವಿ ಅಂದರೆ ನಾವು 4-5 ಜನಕ್ಕೆ ಕೇಳಿದ್ವಿ. ಅವಾಗ ಯಾರೋ ಇದ್ದುಕೊಂಡು ಈ ಥರ ಕಟ್ಗಾಣಲ್ಲಿ ಅಂತಲ್ಲಿ ಆಸ್ಮಾಗೆ ನೈಟಿವ್ ಇದು ಕೊಡ್ತಾರೆ, ಅದು ಮಮ್ಮ ಮಗಶಿರ ಕಾರ್ತಿಯಲ್ಲಿ ಬೆಳಿಗ್ಗೆ ಮಗಶಿರ ಕಾರ್ತಿಯಲ್ಲೇ ಕೊಡೋದು ಅಂದ್ಬಿಟ್ಟು ಹೇಳಿದ್ರು. ನಮ್ಮ ಮಾವರು ಇಲ್ಲಿ 4 ವರ್ಷ ಬಂದು ಚೆನ್ನಾಗಿ ವಾಸಿ ಆಯಿತು. ಅವ್ರು ಇಲ್ಲಿ ತೊಗೊಂಡ್ಮೇಲೆ ಅವ್ರಿಗೆ ಶೀತ ನೆಗಡಿ ಎಲ್ಲ ಕಡಿಮೆ ಆಗಿ ಈಗ ಆಸ್ಮಾ ಎಲ್ಲ ಕಡಿಮೆ ಆಗಿಬಿಟ್ಟು ಆರೋಗ್ಯವಾಗಿದ್ದಾರೆ. ಅವ್ರು ಹಾಸ್ಪಿಟ್ಲಿಗಿಂತನೂ ಇಲ್ಲಿ ತುಂಬ ಚೆನ್ನಾಗಿ ವಾಸಿ ಆಯಿತು. ಮೈನ್ ಏನಂದರೆ ಈಗ ಅವ್ರ ಕಡೆಯಿಂದ ಈಗ ನಮ್ಮ ಅಪ್ಪನಿಗೂ ಕರ್ಕೊಂಡ್ಬಂದ್ವಿ. ನಮ್ಮ ಅಪ್ಪನಿಗೂ 1 ವರ್ಷ ಬಂದಿದ್ದು ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ಈಗ ನಮ್ಮ ಅಪ್ಪನ ವಾಸಿ ಆದಮೇಲೆ ನಮ್ಮ ಮಾವನು ಕರ್ಕೊಂಡ್ಬಂದ್ವಿ, ಅವ್ರಿಗೂ ವಾಸಿ ಆಯಿತು. ಈಗ ಅದೇ ತರಹ ನನ್ನ ಮಗನೂ ಕರ್ಕೊಂಡ್ಬಂದಿದ್ದೀನಿ ಈ ಸತಿ. ಇಲ್ಲೇನೋ ಬಂದ ಕೂಡಲೇ ನಮಗೆಲ್ಲನೂ ಚೆನ್ನಾಗಿ ನೋಡ್ಕೊತಾರೆ, ಎಲ್ಲ ಫ್ರೀ ಕೊಡ್ತಾರೆ, ಔಷಧಿ ಫ್ರೀ, ಊಟ ಫ್ರೀ. ಇಲ್ಲಿ ಸೌಕರ್ಯಗಳು ಅಷ್ಟೇ, ಯಾವುದೇ ತರಹದ ₹1 ತೊಗೊಳ್ಳೋದಿಲ್ಲ. ಯಾರೇ ಬರಲಿ ಮೂಲ ಸೌಕರ್ಯಗಳಿಂದ ಒಳ್ಳೆ ಇದು ಕೊಟ್ಟು ಔಷಧಿಯನ್ನು ಕೊಡ್ತಾರೆ. ಔಷಧಿ ಬಳಸಿದ ಮೇಲೆ ಅವ್ರು ಹೇಳ್ದಂಗೆ ಉಪವಾಸ ಅದು ಪಥ್ಯಗಳಿಟ್ಟರೆ ತುಂಬ ಒಳ್ಳೆಯದು. ಹೊಸಪೇಟೆ ತಾಲೂಕು ಕಟುಗೋನಹಳ್ಳಿ ಅಂದ್ಬಿಟ್ಟು ಊರು. ಆ ಊರಲ್ಲಿ ತುಂಬ ಚೆನ್ನಾಗಿ ಕೊಡ್ತಾವ್ರೆ ಔಷಧಿ. ತೊಗೊಳ್ಳಿ, ಆಸ್ಮಾಗೆ ನೆಗಡಿಗೆ ತುಂಬ ಒಳ್ಳೆಯದು. ನಮ್ಗೆ ತುಂಬ ವಾಸಿಯಾಗಿದೆ ಸರ್. ನಾವು ತುಂಬ ನಮ್ಮ ಕಡೆಯಿಂದ ಒಂದು 50 ಜನಕ್ಕಂತ ತಿಳಿಸಿ 50 ಜನನೂ ಇಲ್ಲಿ ಬಂದು ಹೋಗಿದ್ದಾರೆ, ಎಲ್ಲರಿಗೂ ವಾಸಿಯಾಗಿದೆ ಸರ್. ಇದನ್ನ ಹೇಳಿ ಬಯಸ್ತೀನಿ.